ಕಾವೇರಿ ವಿಚಾರದಲ್ಲಿ ರೈತರ ಹಿತ ಕಾಪಾಡುವುದು ನನ್ನ ಕರ್ತವ್ಯ ಅಂತ ಕೊಡಗಿನ ಭಾಗಮಂಡಲದಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹೇಳಿಕೆ ನೀಡಿದ್ದಾರೆ. ರಾಜ್ಯದ ಜಲಾಶಯಗಳು ಇನ್ನೂ ಕೂಡ ಸಂಪೂರ್ಣವಾಗಿ ತುಂಬಿಲ್ಲ. ರೈತರನ್ನ ಬದುಕಿಸುವ ಸವಾಲಿನ ಜೊತೆಗೆ ಕಾನೂನನ್ನ ಕೂಡ ಕಾಪಾಡಬೇಕು. ಜಲಾಶಯಗಳಲ್ಲಿನ ನೀರಿನ ಲಭ್ಯತೆಯನ್ನ ಗಮನದಲ್ಲಿಟ್ಟುಕೊಂಡು ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ. ಇನ್ನು ಉತ್ತಮ ಮಳೆಯಾಗಿ ಬೆಳೆ ಸಮೃದ್ಧಿಯಾಗಬೇಕು, ರೈತರಿಗೆ ಅನ್ನ ಸಿಗಬೇಕು ಅಂತ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಆಶಯವನ್ನ ಹೇಳಿಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ಗಳನ್ನ ನೋಡ್ತಾ ಹೋಗೋಣ. ಮೇಕೆದಾಟು ಅಣೆಕಟ್ಟು ವಿಚಾರಕ್ಕೆ ಸಿಎಂ ಪ್ರಕ್ರಿಯೆ. ಅಣೆಕಟ್ಟು ಕಟ್ಟಲು ಅಭ್ಯಂತರವಿಲ್ಲವೆಂದು ಸುಪ್ರೀಂ ಕೋರ್ಟ್ ಹೇಳಿಕೆ. ರಾಜ್ಯದೊಳಗೆ ಅಣೆಕಟ್ಟು ಕಟ್ಟಲು ಅಭ್ಯಂತರವಿಲ್ಲ ಎಂದಿದ್ದೆ. ಕೇಂದ್ರ ಸರ್ಕಾರ ಕೂಡ ತಮಿಳುನಾಡಿನ ಸಂಸದರಿಗೆ ಇದೇ ಉತ್ತರ ನೀಡಿದೆ. ಮೇಕೆದಾಟು ನಿರ್ಮಾಣದಿಂದ ನೀರಿನ ಹಂಚಿಕೆಗೆ ತೊಂದರೆಯಾಗಿಲ್ಲ. ಕೊಡಗಿನ ಭಾಗಮಂಡಲದಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಹೇಳಿಕೆ. ಕಾವೇರಿ 3 ವರ್ಷಕ್ಕೊಂದ್ಸತಿ ಈ ಒಂದು ತೊಂದರೆ ಆಗ್ತದೆ. ಅದು ಪ್ರಕೃತಿಯ ನಿಯಮ. ಆದರೂ ಕೂಡ ಇವತ್ತು ಇನ್ನೂ ಸಂಪೂರ್ಣವಾಗಿ ಕೆರೆಗಳು, ಡ್ಯಾಮ್ಗಳು ಇನ್ನೂ ತುಂಬಿಲ್ಲ. ತಮಿಳುನಾಡಿಗೆ ನೀರು ಬಿಡಬೇಕಾದ್ದು ಮತ್ತು ಕಾನೂನನ್ನು ಪಾಲನೆ ಮಾಡಬೇಕಾದ್ದು ಎರಡು ದೊಡ್ಡ ಸವಾಲಿದೆ. ಜೊತೆಗೆ ನಮ್ಮ ರೈತರನ್ನು ಕೂಡ ಬದುಕಿಸಬೇಕಾದ್ದು ಒಂದು ದೊಡ್ಡ ಸವಾಲು. ಖಂಡಿತ ರೈತರ ಹಿತ ಕಾಪಾಡ್ತೀನಿ, ನನ್ನ ಕರ್ತವ್ಯ ಕೂಡ. ಕುಡಿಯೋ ನೀರು ಇರ್ಬೋದು, ವ್ಯವಸಾಯಕ್ಕಿರ್ಬೋದು, ನಾವು ಡ್ಯಾಮ್ನಲ್ಲೇ ನೀರನ್ನು ನೋಡಿಕೊಂಡೇ ನಾವು ರೈತರಿಗೆ ಮಾರ್ಗದರ್ಶನವನ್ನು ಕೊಡಬೇಕಾಯ್ತು. ಇವತ್ತು ಇಲ್ಲಿಗೆ ಬಂದು ಒಳ್ಳೆ ಮಳೆ ಆಗಲಿ, ಮಳೆಯಿಂದ ಬೆಳೆ ಆಗಲಿ, ನಮ್ಮ ರೈತರಿಗೆ ಅನ್ನ ಸಿಕ್ಕಲಿ, ಅವ್ರ ಬದುಕು ಕಟ್ಕೊಳ್ಳಿ, ಕನ್ನಂಬಾಡಿ ಕಟ್ಟೆ ಅನ್ನದ ತಟ್ಟೆಗೆ, ಇದನ್ನು ಹೇಳಿ ಹಿಂದೆ ಕೂಡ ನಾನು ಕಾವೇರಿ ಪೂಜೆಯನ್ನು ನನಗೆ ವಿಶ್ವಾಸ ಇದೆ. ಇವತ್ತು ಸುಪ್ರೀಂ ಕೋರ್ಟ್ ಅವರು ಕೂಡ ನಾನು ಕಾವೇರಿ ಪೂಜೆ ಮಾಡಿದ್ಮೇಲೆ ನನ್ನದೇ ಆದಂಥ ಒಂದು ಪ್ರಯತ್ನ, ನನ್ನದೇ ಆದಂಥ ಒಂದು ಸ್ಟ್ರಾಟಜಿ ಇವೆಲ್ಲ ಕೂಡ ಆದಮೇಲೆ ಸುಪ್ರೀಂ ಕೋರ್ಟ್ ಕೂಡ ತಮಿಳುನಾಡಿಗೆ ಯಾವ ಥರದ ಆಗಲಿ, ಬೇರೆ ಯಾವುದೇ ಆಗಲಿ, ಪಕ್ಕದ ರಾಜ್ಯದಲ್ಲಿ ನಮ್ಮ ರಾಜ್ಯದ ಸ್ಥಿಮಿತವಾಗಿ ಡ್ಯಾಮ್ ಕಟ್ಟಲಿಕ್ಕೆ ಅಭ್ಯಂತರ ಇಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಅದನ್ನೇ ಈಗಾಗಲೇ ನಮ್ಮ ಕೇಂದ್ರ ಸರ್ಕಾರ ಕೂಡ ತಮಿಳುನಾಡಿನ ಸಂಸತ್ ಸದಸ್ಯರಿಗೆ ಉತ್ತರ ಕೊಡಬೇಕಾದ್ರೆ ಅದನ್ನೇ ಕೂಡ ಅವರು ಪ್ರತಿಪಾದನೆಯನ್ನು ಮಾಡಿದ್ದಾರೆ. ನಾನು ಖಂಡಿತ ನಮ್ಮ ರಾಜ್ಯದ ಹಿತ, ಅದರಿಂದ ತಮಿಳುನಾಡಿಗೆ ಏನು ನಾವು 177.5 TMC ನೀರು ಕೊಡಬೇಕು, ಅದಕ್ಕೂ ಕೂಡ ಆ ಜಡ್ಜ್ಮೆಂಟಲ್ಲಿ ಬದ್ಧತೆಯನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಅವ್ರಿಗೆ ಕಷ್ಟಕಾಲದಲ್ಲಿ ಬೇರೆ ಕಾನೂನಿದೆ, ಕಷ್ಟಕಾಲದಲ್ಲಿ ಬರಗಾಲ ಬಂದಂಥ ಸಂದರ್ಭದಲ್ಲಿ ಅದಕ್ಕೊಂದು ನಿಯಮ ಇದೆ. ಈಗಾಗಲೇ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಏನಿದೆ, ಅವರು ಕೂಡ ನಮಗೆ ಕೆಲವು ಮಾರ್ಗದರ್ಶನ ಕೊಟ್ಟಿದ್ದಾರೆ. ನಾವು ಹೆಚ್ಚು ಕಮ್ಮಿ ಆಯಿತು ಅಂದರೆ ನಾವು ಅನ್ನೆಸೆಸರಿ ನಮ್ಮ ಡ್ಯಾಮ್ ಕೀರ್ ಬೇರೆಯವರಿಗೆ ಕೊಡಬೇಕಾದಂಥ ಒಂದು ಪರಿಸ್ಥಿತಿ, ಕೇಂದ್ರ ಸರ್ಕಾರ ಕೊಡಬೇಕಾದಂಥ ಒಂದು ಪರಿಸ್ಥಿತಿ ಬರ್ತದೆ. ಅದು ಆಗಬಾರ್ದು. ನಾವೇ ನಮ್ಮ ರೈತರನ್ನು ಬದುಕಿಸಬೇಕು, ಕಾನೂನು ಕಾಪಾಡಬೇಕು. ಇದು ಬಹಳ. ತಾಯಿ ಕಾವೇರಿ 3 ವರ್ಷಕ್ಕೊಂದ್ಸತಿ ಈ ಒಂದು ತೊಂದರೆ ಆಗ್ತದೆ. ಅದು ಪ್ರಕೃತಿಯ ನಿಯಮ.